ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ ಕಚೇರಿ ಬಳಿ ರೈತರ ಪ್ರತಿಭಟನೆಗೆ ಬೆಂಬಲಿಸಿ ಸ್ಲಂ ಸಂಘಟನೆ ವತಿಯಿಂದ ಬುಧವಾರ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಕಳೆದ ಸುಮಾರು 17 ದಿನಗಳಿಂದ ರೈತರು ನಿರಂತರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದು, ಈ ಒಂದು ಪ್ರತಿಭಟನೆಗೆ ಇಂದು ಸ್ಲಂ ಸಂಘಟನೆ ವತಿಯಿಂದ ಬುಧವಾರ ಮಧ್ಯಾಹ್ನ 1 ಗಂಟೆಗೆ ಪ್ರತಿಭಟನೆಗೆ ಬೆಂಬಲಿಸಿ ಜಿಲ್ಲಾ ಪಂಚಾಯತ್ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದು ಕಂಡುಬಂದಿದೆ. ಅಷ್ಟೇ ಅಲ್ಲದೆ ಇದೇ ವೇಳೆ ನೋಟ್ ಬ್ಯಾನ್ನಿಂದ ಒಳ್ಳೆಯದಾಯ್ತಾ? ಇಲ್ಲ, ಎಲ್ಲರ ಖಾತೆಗೆ 15 ಲಕ್ಷ ಬಂತಾ? ಇಲ್ಲ, ಅದಾನಿ ಅಂಬಾನಿ ಉದ್ಧಾರ ಆದ್ರು? 2 ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ? ಇಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಹಾಗೂ ಸ್ಲಂ ಸಂಘಟನೆ ವತಿಯಿಂದ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆ ಮಾಡದ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಪಾರ್ಲಿಮೆಂಟ್ ಉದ್ಘಾಟನೆಗೆ ಜಾತ್ಯತೀತ ಸಂವಿಧಾನ ಹೊಸ ಸಂಸತ್ಭವನದಲ್ಲಿ ಅವರ ಹೋಮ, ಚುನಾವಣೆ ಕಾಲಕ್ಕೆ ಪುಲ್ವಾಮಾ ದಾಳಿ, ಬಿಜೆಪಿ ಅಜೆಂಡಾ ರಾಮ ಮಂದಿರ ಗೊತ್ತಲ್ಲ, ರಾಜಕೀಯಕ್ಕಾಗಿ ಮರ್ಯಾದೆ ತಮ್ಮ ಶ್ರೀರಾಮಚಂದ್ರನನ್ನು ಭದ್ರಾ ಮೇಲ್ದಂಡೆಗೆ ಹಣ ಕೊಡದ ಬಿಜೆಪಿ ಸರ್ಕಾರಕ್ಕೆ, ಸುಳ್ಳುಗಾರ ಬಿಜೆಪಿ ಸರ್ಕಾರಕ್ಕೆ, ಸುಳ್ಳು ಮೇಕಪ್ ಮೋದಿಗೆ, ಓಟಿಯಾಗಿ ಕರ್ನಾಟಕಕ್ಕೆ ಓಡಾಡಿ ಬರುತ್ತಿದ್ದ ಮೋದಿಗೆ, ನೆರೆಹೊರೆಯನ್ನು ವೀಕ್ಷಿಸಲು ಬರದೇ ಇದ್ದ ಮೋದಿಗೆ, 10 ವರ್ಷಗಳಿಂದ ರೈತರನ್ನು ನಿರ್ಲಕ್ಷಿಸುವ ಮೋದಿಗೆ, ರೈತ ಚಳವಳಿಗಾರರ ಮೇಲೆ ಕ್ರೌರ್ಯವನ್ನು ನಡೆಯುತ್ತಿರುವ ಮೋದಿಗೆ, ಭದ್ರಾ ಮೇಲ್ದಂಡೆಗೆ ಹಣ ಕೊಡಿಸುವ ಸಂಸದ ನಾರಾಯಣ ಸ್ವಾಮಿಗೆ, ಚಿತ್ರದುರ್ಗಕ್ಕೆ ಸಮಗ್ರ ನೀರಾವರಿ ಮಾಡದವರಿಗೆ ಮಾತ್ರ ಭದ್ರಾ ಮೇಲ್ದಂಡೆ ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿದ ಕೇಂದ್ರ ಸರ್ಕಾರವನ್ನು, ಚಿತ್ರದುರ್ಗದಲ್ಲಿ ಸುಳ್ಳು ಹೇಳಿದ ಮೋದಿ ಸರ್ಕಾರವನ್ನು, 15 ವರ್ಷದಿಂದ ಭದ್ರಾ ಮೇಲ್ದಂಡೆ ಕಾಮಗಾರಿಗೆ ಮುಗಿಸದ ರಾಜ್ಯ ಸರ್ಕಾರಕ್ಕೆ, ಬಜೆಟ್ನಲ್ಲಿ ಕೇಂದ್ರ ಭದ್ರಾ ಮೇಲ್ದಂಡೆ ಹಣ ಕಾಯ್ದಿರಿಸಿದ ರಾಜ್ಯ ಸರ್ಕಾರಕ್ಕೆ, ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿ ವಿರೋಧಿ ಕೇಂದ್ರ ರಾಜ್ಯ ಸರ್ಕಾರ